ಹಾಯ್ ಎಲ್ಲೋ ಗುರು ನಮಸ್ತೆ. ನಾನು ಯಾರು ಅಂತ ಗೊತ್ತಲ್ಲ, ಆಲ್ ಇನ್ ಒನ್ ಟೆಕ್ ಕಿರಣ. ಇದು ನಮ್ಮ ಇನ್ನೊಂದು ಚಾನಲ್ ಎಸ್ಕೆ ಅಪ್ಡೇಟ್. ಇದ್ರಲ್ಲಿ ಬರೀ ಎಜುಕೇಶನ್ ರಿಲೇಟೆಡ್ ಅಪ್ಡೇಟ್ ನ ಪ್ರೊವೈಡ್ ಮಾಡಬೇಕು ಅಂತ ಈ ಚಾನಲ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡ್ದಲೆ ಹೋಗ್ದೆ ಏನ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ ನೋಡಿ. ಇದು PGCET 2021 ಕ್ವಶನ್ ಪೇಪರ್ ನ ಕೀ ಆನ್ಸರ್ ಹೇಳ್ತೀನಿ. ಸ್ವಲ್ಪ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಆ ಕ್ವಶನ್ ಬಗ್ಗೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಫಸ್ಟ್ನೇ ಕ್ವಶನ್ ಬಂದ್ಬಿಟ್ಟು, ಎ ಬುಕ್ ಟೈಟಲ್ಡ್ ಫ್ಯೂಚರ್ ಆಫ್ ಹೈಯರ್ ಎಜುಕೇಶನ್ ನೀನೇ ಮೆಗಾ ಟ್ರೆಂಡ್ ಈಸ್ ಆಥರ್ಡ್ ಬೈ. ಅಂದ್ರೆ ಈ ಬುಕ್ ನ ಬರ್ದವ್ರು ಯಾರು ಅಂತ ಕೇಳಿದ್ದಾರೆ. ಹೈಲೈಟ್ ಮಾಡಿದೀನಿ ನಿಮ್ಗೆ ಆಲ್ರೆಡಿ. ವಿ ಪಟ್ಟಾದಿ ರಾಮನ್ ಅವ್ರು ಬರ್ದಿದ್ದಾರೆ. ಸೊ ಕ್ವಶನ್ಗಳನ್ನ ಸೀರೀಸ್ ವೈಸ್ ಹೋಗಲ್ಲ, ಅಕ್ಕಪಕ್ಕದಲ್ಲಿರೋ ಹೇಳ್ಕೊತಾ ಹೋಗ್ತೀನಿ. ಸೊ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು, ಹೂ ಆಸ್ ಸೈನ್ಡ್ ಎ MOU ವಿತ್ ದ ಡಿಪಾರ್ಟ್ಮೆಂಟ್ ಆಫ್ MSME and Mines of Government of Karnataka to promote arts, craft and handloom sector of Karnataka. ಇಷ್ಟಲ್ಲಿ ಯಾರು MOU ನ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ? ಫ್ಲಿಪ್ಕಾರ್ಟ್ ಅವರು ಆರ್ಟ್ಸ್, ಕ್ರಾಫ್ಟ್, ಹ್ಯಾಂಡ್ಲೂಮ್ ಸೆಕ್ಟರ್ ಅಂದ್ರೆ ಸಣ್ಣ ಪುಟ್ಟ ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ ಇಂಥವನ್ನ ಪ್ರಮೋಟ್ ಮಾಡ್ಕೊಳ್ಳೋಕೆ ಫ್ಲಿಪ್ಕಾರ್ಟ್ ಅವರು ಕರ್ನಾಟಕ ಗವರ್ನಮೆಂಟ್ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೇ MOU ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಎರಡನೇ ಕ್ವಶನ್ ಹೋಗ್ತಾ ಇದ್ದೀನಿ. ಹೂ ಡೆವಲಪ್ಡ್ ದ ವರ್ಲ್ಡ್ ಮೋಸ್ಟ್ ಅಫೋರ್ಡಬಲ್ COVID-19 ಡಯಾಗ್ನೋಸ್ಟಿಕ್ ಕಿಟ್? ಅಂದ್ರೆ ಅಫೋರ್ಡಬಲ್, ಕಡಿಮೆ ರೇಟಿಗೆ ಡಯಾಗ್ನೋಸ್ಟಿಕ್ ಕಿಟ್ ಯಾರು ಪ್ರೊವೈಡ್ ಮಾಡಿದ್ರು? IIT ಡೆಲ್ಲಿ ಅವರು ಡೆವಲಪ್ ಮಾಡಿದ್ದಾರೆ. ಓಕೆನಾ. ಐದನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಇಂಡಿಯನ್ ವುಮೆನ್ ಟು ಬಿಕಮ್ ಮಿಸ್ ಯೂನಿವರ್ಸ್ ಯಾರು? ಸುಸ್ಮಿತಾ ಸೇನಾ. ಇದೆಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನಾನು ಮತ್ತೆ ಮೂರನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ ಬಂದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಇದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂದ್ರೆ ಆಲ್ ಇನ್ ಒನ್ ಟೆಕ್ ಕಿರಣ ಚಾನಲ್ ಲಿಂಕ್ ತೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ PGCET ಅನ್ನೋ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ತುಂಬಾ ಯೂಸ್ಫುಲ್ ವಿಡಿಯೋಸ್ ಇದೆ, ಅದನ್ನು ನೋಡ್ಬೋದು ನೀವು. ಸೊ ಮೂರನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಹೂ ಹ್ಯಾಸ್ ಪ್ರೊವೈಡೆಡ್ drones named Bharata to the Indian Army to provide accurate surveillance along the line of actual control in high altitude and mountainous terrains of eastern Ladakh? ಇದು ಬಂದ್ಬಿಟ್ಟು DRDO ಅಂತ ಆನ್ಸರು. ಮೂರನೇದು ಗೊತ್ತಾಗಿದೆ ಅಂತ ಹೋಗ್ತಾ ಇದ್ದೀನಿ. ಆರನೇದಕ್ಕೆ ಹೋಗ್ತಾ ಇದ್ದೀನಿ. ದ ಸಿನೋನಮಿ ಆಫ್ ಐರಾನಿಕ್. ಸಿನೋನಮಿ ಅಂದ್ರೆ ಸಿಮಿಲರ್ ಮೀನಿಂಗು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿಸ್ಕೊಯಿಸಿಡ್ಲಿ ಸ್ಕ್ಯಾಕ್ರಸಿಟಿಕ್. ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪು ಹೇಳಿದ್ದೀನಿ, ಸೊ ನೀವು ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಹೋಗಿ. ಏಳನೇ ಕ್ವಶನ್ ಬಂದ್ಬಿಟ್ಟು, ದ ಅನೋಟಮಿ ಆಫ್ ಕಂಫರ್ಟ್. ಅನೋಟಮಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಅಪೋಸಿಟ್ ಮೀನಿಂಗ್. ಸೊ ಅನೋಟಮಿ ಆಫ್ ಕಂಫರ್ಟ್ ಟು ಡಿಸ್ಕಂಫರ್ಟ್. ಓಕೆನಾ. ಕರ್ಸರ್ ಮೂವ್ ಆಗ್ತಾ ಇಲ್ಲ, ಸೊ ಸೈಡ್ ಇಂದ ಮೂವ್ ಮಾಡ್ತೀನಿ. ಎಂಟೈರ್ ಪೇಜ್ ಮೂವ್ ಆಗ್ತಾ ಇದೆ. ಸೊ ಓಕೆ, ಕರೆಕ್ಟಾಗಿ ಮೂವ್ ಮಾಡಿದೆ ಅನ್ಸುತ್ತೆ. ಸೈಲಿಶ್ ಟು ಸೈಲರ್ ಆಸ್ ಪಿಕ್ ಇಸ್ ಟು ಪಿಕ್ಕರ್ ಆಗಿರುತ್ತೆ. ನೀವೆಲ್ಲ ಲಾಜಿಕ್ ಆಗಿ ಚೆಕ್ ಮಾಡಿ. ಸೈಲರ್ ಆಗುತ್ತೆ, ಪಿಕ್ಕರ್ ಆಗಿರುತ್ತೆ. ಓಕೆನಾ. ಒಂಬತ್ತನೇ ಕ್ವಶನ್ ಬಂದ್ಬಿಟ್ಟು, ಗಿಫ್ಟ್ ಆಫ್ ದಿ ಗ್ಯಾಬ್ ಟು ಹ್ಯಾವ್ ಟ್ಯಾಲೆಂಟ್ ಫಾರ್ ಸ್ಪೀಕಿಂಗ್. ಇದು ನಾಲ್ಕನೇ ಆಪ್ಷನ್ ಆಗಿರುತ್ತೆ. ಸೊ 12ನೇ ಕ್ವಶನ್ ಬಂದ್ಬಿಟ್ಟು, ಇಫ್ PQR ಇನ್ AP ದೆನ್ ದ ವ್ಯಾಲ್ಯೂ ಆಫ್. ಅಂದ್ರೆ PQR ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಆ ತರ ಇದ್ದಾಗ ಈ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದರೆ ನನ್ ಆಫ್ ದಿಸ್. ಇದಕ್ಕೆ ನಿಮ್ಗೆ ಆನ್ಸರ್ ಬೇಕು ಅಂದ್ರೆ ನೀವು ಸೊಲ್ಯೂಷನ್ ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ಕರೆಕ್ಟ್ ಇಲ್ವೋ ಅಂತ ಹೇಳ್ತೀನಿ. ಸೊ ಓಕೆನಾ. ದ ಇನ್ವರ್ಸ್ ಆಫ್ ದಿ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇಸ್ ಎ. ಇನ್ವರ್ಸ್ ಆಫ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗಲೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಓಕೆನಾ. 13th ಕ್ವಶನ್ಗೆ ಆನ್ಸರು. 10th ಕ್ವಶನ್ ಬಂದ್ಬಿಟ್ಟು, ಎ ಪ್ಲೇಸ್ ವೇರ್ ಮನಿ ಇಸ್ ಕಾಯನ್. ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಮನಿ ಕಾಯನ್ ಆಗುತ್ತೆ, ಮಿಂಟ್ ಅಂತ, ಅದಕ್ಕೆ ಆನ್ಸರ್. ಓಕೆನಾ. 14th ಕ್ವಶನ್ ಬಂದ್ಬಿಟ್ಟು, x plus y plus z x plus y plus z is equal to 9, 5, 7. then the value of x, y, z ಏನಾಗುತ್ತೆ ಅಂತ ಕೇಳಿದರೆ 2, 3, 4 ಆಗಿರುತ್ತೆ. 11ನೇ ಕ್ವಶನ್ ಬಂದ್ಬಿಟ್ಟು, ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ x square plus y square minus 18x minus 16y plus 120 is equal to 0 ಏನಾಗಿರುತ್ತೆ? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅನ್ನ ಬಂದ್ರೆ 10 pi ಆಗಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ಜಾಮೆಟ್ರಿನ ಜಾಸ್ತಿ ಓದಿರ್ಬೇಕಾಗತ್ತೆ, ಇವಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕಾಗತ್ತೆ, ಸುಮ್ಮನೆ ಅಂತೂ ಹೇಳಕ್ಕಾಗಲ್ಲ. ಓಕೆ. If the angle between two lines is pi by 4 and the slope of the one of the line is 1 by 2, then the slope of the other line is 3 ಆಗಿರುತ್ತೆ. ಓಕೆನಾ. ಆಪ್ಷನ್ ಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಯಾ
ದ ವ್ಯಾಲ್ಯೂ ಆಫ್ ಕಾಸ್ 1 ಕಾಸ್ 2 ಕಾಸ್ 3 ಅಪ್ ಟು ಕಾಸ್ 180 is 0 ಆಗಿರುತ್ತೆ. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ಗಳನ್ನ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ. ಓಕೆನಾ. 29ನೇ ಕ್ವಶನ್, ಇಫ್ ದ ಪ್ರಾಬಬಿಲಿಟಿ ಆಫ್ ದ ರೈನ್ ಆನ್ ಎನಿ given day in the city X is 50%, what is the probability that it rains on exactly 3 days in 5 days of period? ಇದು ಬಂದ್ಬಿಟ್ಟು ಕ್ವಶನ್ ಬಂದು ಪ್ರಾಬಬಿಲಿಟಿ ಆಗಿರುತ್ತೆ. ಇಲ್ಲಿ ಕ್ವಶನ್ ಏನ್ ಹೇಳಿದ್ದಾರೆ ಅಂದ್ರೆ, ಗಿವನ್ ಡೇಲಿ ಒಂದು ಸಿಟಿಲಿ 50% ಆಫ್ ರೈನ್ ಆಗುತ್ತೆ, ಅದೇ ತರ ರೈನ್ ಆದ್ರೆ ಎಕ್ಸಾಕ್ಟ್ಲಿ 3 ಡೇಸ್ಗೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇದು ಬಂದ್ಬಿಟ್ಟು 5/16. ಸಿಂಪಲ್ ಟ್ರಿಕ್ ಅಲ್ಲಿ ಇವೆಲ್ಲ ಸಾಲ್ವ್ ಮಾಡ್ಬೋದು. ಸಿಂಪಲ್ ಕಾಮನ್ ಸೆನ್ಸ್ ನ ಬಳಸಿ ಮ್ಯಾಥ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ, ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೋಬಿಡಿ. ಓಕೆನಾ. ಇಫ್ tan theta is equal to 1/2 and tan pi is equal to 1/3, then the value of theta plus pi is pi/6 ಆಗಿರುತ್ತೆ. ಇವೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಹೆಂಗ್ ಬಂತು ಅಂತ ಕೇಳಕ್ ಹೋಗ್ಬಿಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ, ಇದನ್ನ ಸಾಲ್ವ್ ಮಾಡಿ, ಯಾರಿಗೆ ಗೊತ್ತಿರುತ್ತೆ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. 22 ಕ್ವಶನ್ ಬಂದ್ಬಿಟ್ಟು, ಎ ಸ್ಮಾಲ್ ಕಂಪನಿ ಎಂಪ್ಲಾಯ್ 3 men and 5 women. If a team of 4 employees to be randomly selected to organize the company retreat, what is the probability that the team will have exactly 2 women? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 3/7. ಇದರಲ್ಲಿ ಏನು ಇಲ್ಲ, ಪ್ರಾಬಬಿಲಿಟಿನ ಬಳಸಿದ್ದಾರೆ. ಈ ಪ್ರಾಬಬಿಲಿಟಿಲಿ ಕಾಂಬಿನೇಷನ್ ಪರ್ಮಿಟೇಷನ್ ಅಂತ ಬರುತ್ತೆ. ಸೊ ಲಿಟಲ್ ಬಿಟ್ ಇಂಪ್ಲಿಮೆಂಟ್ ಮಾಡ್ತೀವಿ ಪ್ರಾಬಬಿಲಿಟಿಲಿ. ಸೊ ಯಾವ್ದನ್ನ ಯಾವ್ದಕ್ಕಾಗಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಓಕೆನಾ. 18th ಕ್ವಶನ್ ಬಂದ್ಬಿಟ್ಟು, ಇಫ್ 2 tan inverse of cos x is equal to tan inverse of 2 cos x, then the value of x is pi/4 ಆಗಿರುತ್ತೆ. ಇದಕ್ಕೆ ನೀವು ಲಿಟಲ್ ಬಿಟ್ ಸ್ಟ್ಯಾಂಡರ್ಡ್ ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ಗಳನ್ನ ಜ್ಞಾಪನ ಇಟ್ಕೋಬೇಕು. ದೆನ್ ಓನ್ಲಿ ಸಾಲ್ವ್ ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ 1 hour 2 hour ಆಗ್ಬಿಡುತ್ತೆ ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋದ್ರೆ. 23 ಕ್ವಶನ್ ಏನು, ಇಫ್ ಲಾಗ್ ಬೇಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್, ದೆನ್ ದ ವ್ಯಾಲ್ಯೂ ಆಫ್ ಲಾಗ್ ಬಿ ಎ ಬಿ ಇಸ್ x divided by x minus 1 ಆಗಿರುತ್ತೆ. ಸೊ ಓಕೆನಾ. 20ನೇ ಕ್ವಶನ್, ಇನ್ ಹೌ ಮೆನಿ ವೇ we can form a garland using 6 different flowers. garland is 60 ಆಗಿರುತ್ತೆ. ಓಕೆನಾ. ಇದು ಸಹ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ನೀವು ಕರೆಕ್ಟ್ ಆಗಿ ಯಾವ್ದು ಅಪ್ಲೈ ಮಾಡಬೇಕು ಅಂತ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆನಾ. 24ನೇ ಕ್ವಶನ್, ದ ಲೆಂತ್ ಆಫ್ ದಿ transfer axis of the hyperbola 3x² minus 4y² is equal to 32 is, ಇದಕ್ಕೆ ಸಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. If eccentricity E is equal to 1/3, then the ratio of major axis to the minor axis of the ellipse is 3:2 to the power of √2 ಆಗಿರುತ್ತೆ. ಇದು ಹೆಂಗ್ ಬಂತು ಅಂತ ಕೇಳಿದ್ರೆ, ನೀವು ಜಾಮೆಟ್ರಿಲಿ ಎಸೆನ್ಸಿಟಿವಿಟಿ ಫಾರ್ಮುಲಾಸ್ಗಳನ್ನ ಕ್ಲೀನ್ ಆಗಿ ಕಲ್ತಿದ್ರೆ ಎಲಿಪ್ಸ್ ಅಲ್ಲಿ ಇದನ್ನ ಸಾಲ್ವ್ ಮಾಡ್ಬೋದು. ಅದರ್ವೈಸ್ ನೀವು ಕೇಳಕ್ಕೆ ಹೋಗ್ಬೇಡಿ. ಸೊ ಈಗಲೇ ಹೋಗಿ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ಎಸೆನ್ಸಿಟಿವಿಟಿ ಕಲೀರಿ ಇಂದ ಎಲಿಪ್ಸ್ ಅಲ್ಲಿ. ಸೊ ನಿಮಗೆ ಜಾಮೆಟ್ರಿ ಅಂತ ಬಂದ್ರೆ ಹೈಪರ್ಬೋಲಾ, ಪ್ಯಾರಾಬೋಲಾ, ಇನ್ನೂ ಯಾವ್ಯಾವ ಬರ್ತಾವ ಅವನ್ನ ಕ್ಲೀನ್ ಆಗಿ ಕಲೀರಿ. ಯಾರಲ್ಲಿ ಬರೀ ಸ್ಟ್ಯಾಂಡರ್ಡ್ ಡಿವಿಷನ್ ಫಾರ್ಮುಲಾಗಳನ್ನ ನೀವು ಜ್ಞಾಪನ ಇಟ್ಕೊಂಡ್ರೆ ಓಕೆ. 30 ಕ್ವಶನ್ ಬಂದ್ಬಿಟ್ಟು, ಇಫ್ a power x is equal to b power y is equal to c power z and b² is equal to ac, then the value of y is equal to, ಇದು ಆನ್ಸರ್ ಬಂದ್ಬಿಟ್ಟು 2xy divided by x plus y. ಓಕೆನಾ. 26 ಕ್ವಶನ್, focus of the parabola y² minus 8x minus 32 is equal to 0. ಆನ್ಸರ್ is -2, 0 ಆಗಿರುತ್ತೆ. ಓಕೆನಾ. 31 ಕ್ವಶನ್ ಬಂದ್ಬಿಟ್ಟು, ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ such as C, COBOL and Fortran were used in which of the following computer? ಅಂದ್ರೆ ಸಿ, ಕೋಬಲ್, ಫರ್ಟನ್ ಯಾವ ಜನರೇಷನ್ ಕಂಪ್ಯೂಟರ್ ಬಳಸಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಬಂದ್ಬಿಟ್ಟು 3rd ಜನರೇಷನ್ ಕಂಪ್ಯೂಟರ್ ಆಗಿರುತ್ತೆ. ಓಕೆನಾ. 27th ಕ್ವಶನ್, ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಗ್ರಾಫಿಕಲಿ ಬೈ ಹಿಸ್ಟೋಗ್ರಾಮ್. ಓಕೆನಾ. ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಫ್ರೀಕ್ವೆನ್ಸಿ ಆಫ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಗ್ರಾಫಿಕಲಿ ಬೈ ದ ಹಿಸ್ಟೋಗ್ರಾಮ್ ಇಂದ ಆಗಿರುತ್ತೆ. ಓಕೆನಾ. 28 ಕ್ವಶನ್, ಇಫ್ ದ ಕೋಎಫಿಷಿಯಂಟ್ ಆಫ್ ದಿ ವೇರಿಯೇಷನ್ ಅಂಡ್ ದ ಮೀನ್ ಆಫ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ 5% and 125 respectively, then the standard deviation is 6.25 ಆಗಿರುತ್ತೆ. ಓಕೆನಾ. 32 ಕ್ವಶನ್ ನ ಹೇಳ್ತಾ ಇದ್ದೀನಿ. ಮಾಡರ್ನ್ ಕಂಪ್ಯೂಟರ್ ಫಾಲೋ ಎ ಜನರಲೈಸ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ಪರ್ಫಾರ್ಮ್ ಎನಿ ಫಂಕ್ಷನ್. ವಾಟ್ ಆರ್ ದಿಸ್ ಇನ್ಸ್ಟ್ರಕ್ಷನ್ ಬೆಟರ್ ನೋನ್ ಆಸ್ ಪ್ರೋಗ್ರಾಮ್ಸ್? ಸೇಮ್
ಪ್ರೋಗ್ರಾಮ್ ಅನ್ನೋದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಅವ್ರು ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಈ ತರ ಡೆಫಿನೇಷನ್ ಕೊಟ್ಟಿದ್ದಾರೆ. ಕಾಮನ್ ಸೆನ್ಸ್ ನ ಬಳಸಿ ದೆನ್ ಸಾಲ್ವ್ ಮಾಡ್ಬೋದು ಇದನ್ನು ನೀವು. ಓಕೆನಾ. 29ನೇ ಕ್ವಶನ್, ದ 3 ಅರ್ಥಮೆಟಿಕ್ ಮೀನ್ಸ್ 3 and 19 ಆರ್ 7, 9, 7, 11, 15. ಯಾವ ತರ ಅಂತ ಕೇಳ್ತೀರಾ? 7 ಇಂದ 11 ಗೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಇದೆ. 11 ಇಂದ 15 ಗೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಇದೆ. ಸೊ ಅರ್ಥಮೆಟಿಕ್ ಮೀನ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇರಬೇಕು. ದಟ್ಸ್ ಇಟ್ಸ್ ಎ ಆನ್ಸರ್ ಆಗಿರುತ್ತೆ. 33 ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಆನ್ ಇನ್ಪುಟ್ ಡಿವೈಸ್ ಆಫ್ ದಿ ಕಂಪ್ಯೂಟರ್? ಸೌಂಡ್ ಕಾರ್ಡು ಇನ್ಪುಟ್ ಡಿವೈಸ್ ಆಗಿರಲ್ಲ. ಓಕೆ, ಅದು ಔಟ್ಪುಟ್ ಡಿವೈಸ್. ಯಾಕೆ ಅಂತ ಹೇಳ್ತೀರಾ? ಸೌಂಡ್ ಕಾರ್ಡ್ ಔಟ್ಪುಟ್ ಆಗಿ ಸೌಂಡ್ ಔಟ್ಪುಟ್ ಆಗ್ತಾ ಇದೆ, ಸೊ ಔಟ್ಪುಟ್ ಡಿವೈಸ್. ಇಮೇಜ್ ಸ್ಕ್ಯಾನರ್ ಇಮೇಜ್ ನ ಸ್ಕ್ಯಾನ್ ಮಾಡುತ್ತೆ, ಅದು ಇಂಟೆಕ್ ತಾಳುತ್ತೆ. ಟ್ರ್ಯಾಕ್ ಬಾಲ್ ಸಹ ಇನ್ಪುಟ್ ಡಿವೈಸ್, ಜಾಯ್ ಸ್ಟಿಕ್ ಸಹ ಇನ್ಪುಟ್ ಡಿವೈಸ್. ಅಂದ್ರೆ ಕಂಪ್ಯೂಟರ್ಗೆ ಏನೋ ಸಮಥಿಂಗ್ ಕೊಡುತ್ತೆ, ಸೌಂಡ್ ಕಾರ್ಡ್ ಸಮಥಿಂಗ್ ಔಟ್ ಹಾಕುತ್ತೆ, ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ವಾಹ್, 34ನೇ ಕ್ವಶನ್ ಬಂದಿದ್ದೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬೀಯಿಂಗ್ ಮ್ಯಾನೇಜ್ಡ್ ಎ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? ವಿಚ್ ಆಫ್ ದ ಫಾಲೋಯಿಂಗ್ ಬೀಯಿಂಗ್ ಮ್ಯಾನೇಜ್ಡ್ ಬೈ ದ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? ಅಂದ್ರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವೆಲ್ಲನೂ ಮ್ಯಾನೇಜ್ ಮಾಡುತ್ತೆ? ಡಾಟಾನು ಮ್ಯಾನೇಜ್ ಮಾಡುತ್ತೆ, ಡಾಟಾಬೇಸ್ ಇಂಜಿನ್ ಮ್ಯಾನೇಜ್ ಮಾಡುತ್ತೆ, ಡಾಟಾಬೇಸ್ ಸ್ಕೀಮನು ಮ್ಯಾನೇಜ್ ಮಾಡುತ್ತೆ. ಸೊ ಆನ್ಸರ್ ಇಸ್ ಆಲ್ ಆಫ್ ದಿ ಎಬೋ ಆಗಿರುತ್ತೆ. ಓಕೆನಾ. 39 ಕ್ವಶನ್, ಸಾಫ್ಟ್ವೇರ್ ವಿಚ್ ಅಲೋ ಯೂಸರ್ ಟು ವ್ಯೂ ದ ವೆಬ್ ಪೇಜ್ ಇಸ್ ಕಾಲ್ಡ್ ಆಸ್ ಎ ಇಂಟರ್ನೆಟ್ ಬ್ರೌಸರ್. ಈ ಬ್ರೌಸರ್ ಏನಕ್ಕೆ ಬಳಸ್ತೀವಿ ಅಂದ್ರೆ ವೆಬ್ ಪೇಜ್ಗಳನ್ನ ಬ್ರೌಸ್ ಮಾಡಕ್ಕೆ. ಸೊ ಅದನ್ನೇ ಸ್ವಲ್ಪ ಡೆಫಿನೇಷನ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ದ ಸಿಸ್ಟಮ್ ಯೂನಿಟ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್ ಟಿಪಿಕಲಿ ಕಂಟೈನ್ ವಿಚ್ ಆಫ್ ದ ಫಾಲೋಯಿಂಗ್? ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್ ಯೂನಿಟ್ ಏನೆಲ್ಲ ಕಂಟೈನ್ ಆಗಿರುತ್ತೆ? ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಡಿಸ್ಕ್ ಕಂಟ್ರೋಲರ್ ಇರುತ್ತೆ, ಸೀರಿಯಲ್ ಇಂಟರ್ಫೇಸ್ ಇರುತ್ತೆ. ಸೊ ಆಲ್ ಆಫ್ ದೀಸ್ ಎಬೋ ಆಗಿರುತ್ತೆ ಆನ್ಸರ್. ಓಕೆನಾ. 4ನೇ ಕ್ವಶನ್ ಬಂದ್ಬಿಟ್ಟು, ಎ ಪ್ರೋಗ್ರಾಮ್ ಆಟೋಮೆಟಿಕಲಿ connect to the website and download the document and save to the local drive. ವೆಬ್ ಡೌನ್ಲೋಡಿಂಗ್ ಯುಟಿಲಿಟೀಸ್ ಅಂದ್ರೆ ನಿಮ್ಮ ವೆಬ್ ಪೇಜ್ ಕನೆಕ್ಟ್ ಆಗುತ್ತೆ, ಅಲ್ಲಿರೋ ಡಾಕ್ಯುಮೆಂಟ್ ನ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೊಂದು ಫಂಕ್ಷನ್ ನೇಮ್ ಇದೆ, ವೆಬ್ ಡೌನ್ಲೋಡಿಂಗ್ ಯುಟಿಲಿಟಿ. ಓಕೆನಾ. 36, the most common method of entering text and numerical data into a computer system is that the use of the which of the following? ಸಿಂಪಲ್ ಆಗಿದೆ, ಬಟ್ ನಿಮಗೆ ಕಾಂಪ್ಲಿಕೇಟೆಡ್ ಮಾಡಬೇಕು ಅಂತ ಈ ತರ ಐಡಿಯಾಗಳನ್ನ ಅವ್ರು ಪ್ಲಾನ್ ಮಾಡಿ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕೀಬೋರ್ಡ್. ಓಕೆನಾ. ಹೌ ಮೆನಿ ಬೈಟ್ಸ್ ಆರ್ ದೇರ್ ಇನ್ ದ 101110010110 and 1110 ನಂಬರ್ ಇಸ್ 2. ಓಕೆ, ಸಿಂಪಲ್ ಆಗಿ ನೀವು ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ 37ನೇ ಕ್ವಶನ್ ಬಂದ್ಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಬಿಟ್ ವೈಸ್ ಆಪರೇಟರ್? ಬಿಟ್ವೈಸ್ ಆಪರೇಟರ್ ಅಂಡ್ ಆರ್ ನಾಟ್. ಡಾಟ್ ಟು ಬಿಟ್ವೈಸ್ ಆಪರೇಟರ್ ಆಗಿಲ್ಲ. ಓಕೆ. ದ ಬೈನರಿ ಈಕ್ವಲೆಂಟ್ ಆಫ್ ದಿ ಆಕ್ಟಲ್ ನಂಬರ್ ಇಸ್ 13.54 ಕೊಟ್ಟಿದ್ದಾರೆ. ಸೊ 54 ಅನ್ನೋದು ಫ್ರಾಕ್ಷನ್ ನೀವು ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ನೋಡಿ, 13 ನ ವಿ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ 1011. ಈ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ. ಸಿಂಪಲ್ ಆಗಿ ಹೇಳ್ಬಿಟ್ರೆ ನೀವೇನು ಕೆಲಸ ಮಾಡಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ 43 ಹೇಳಿಲ್ಲ ಅನ್ಸುತ್ತೆ. ವಾಟ್ ಎಲ್ಸ್ ಇಸ್ ಎ ಕಮಾಂಡ್ ಇಂಟರ್ಪ್ರಿಟೆಡ್ ಕಾಲ್ಡ್? ಶೆಲ್ ಅಂತ ಹೇಳ್ತೀನಿ. ಓಕೆನಾ. 38ನೇ ಕ್ವಶನ್ ಬಿಟ್ಟು, ದ ಸೈನ್ ಮ್ಯಾಗ್ನಿಟ್ಯೂಡ್ ರೆಪ್ರೆಸೆಂಟೇಷನ್ ಆಫ್ -1 ಈಸ್ 1001 ಆಗಿರುತ್ತೆ. ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಎ ಬಯೋಸ್ ಈಸ್ ಯೂಸ್ಡ್ ಬೈ ಆಪರೇಟಿಂಗ್ ಸಿಸ್ಟಮ್. ಬಯೋಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ಡ್ ಬೈ ದಿ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಬಯೋಸ್ ನ ಆಪರೇಟಿಂಗ್ ಸಿಸ್ಟಮ್ ಬಳಸುತ್ತೆ ಅಂತ. ಸೊ ಬಯಸ್ OS ನ ಬಳಸಲ್ಲ, OS ಬಯಸ್ ನ ಬಳಸುತ್ತೆ. ಓಕೆನಾ. 49 ಕ್ವಶನ್ ಇದು ಬಂದ್ಬಿಟ್ಟು ಆಪ್ಟಿಟ್ಯೂಡ್. ಎ ಮ್ಯಾನ್ ಸ್ಟಾರ್ಟ್ ಫ್ರಮ್ ಎ ಪಾಯಿಂಟ್, ವಾಕ್ 2 ಕಿಲೋಮೀಟರ್ ಟುವರ್ಡ್ ನಾರ್ತ್, ಟರ್ನ್ಸ್ toward his right and walk 2 kilometer, turns right again and walks. What is the direction now he facing? ಸೊ ಇದು ಬಂದ್ಬಿಟ್ಟು ಡೈರೆಕ್ಷನ್ ಆಪ್ಟಿಟ್ಯೂಡ್ ಸೆಕ್ಷನ್ ಅಲ್ಲಿ ಡೈರೆಕ್ಷನ್ ಪ್ರಾಬ್ಲಮ್. ಸೊ ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ಬೋದು. 4 ಕಡೆಗೆ 4 ಗೆರೆ ಹಾಕಿ ನಾರ್ತ್ ಸೌತ್ ವೆಸ್ಟ್ ಈಸ್ಟ್ ಅಂತ ಹಾಕಿರೋ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೌತ್. 45ನೇ ಕ್ವಶನ್, ವಾಟ್ ಡು ಯು ಮೀನ್ ಬೈ ಒನ್ ಟು ಮೆನಿ ರಿಲೇಶನ್ಶಿಪ್? one teacher can have many classes. Okay, ಇದಕ್ಕೆ ಎಕ್ಸಾಂಪಲ್. There are 5 different houses P, Q, R, S, T in a row. P is to the right of a Q and T is to
to the left of the R and right of the P. Q is to the right of S. Which of the houses is in the middle? ಇದು ಆನ್ಸರ್ ಬಂದ್ಬಿಟ್ಟು ಪಿ ಇದು ಬರೋದು ಆಪ್ಟಿಟ್ಯೂಡ್ ಕ್ವಶನ್ ಅಲ್ಲಿ ಅರೇಂಜ್ಮೆಂಟ್ಸ್ ಅಲ್ಲಿ ಬರುತ್ತೆ. ಸೊ 15th ಕ್ವಶನ್. ಸೊ 46ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇಫ್ ಎನ್ ಎ ಸರ್ಟೈನ್ ಲ್ಯಾಂಗ್ವೇಜ್ Keram is coded as BZQQNL, which word will be coded as us? ಸಿಂಪಲ್ ಆಗಿ ನೀವು ಕೋಡಿಂಗ್ ತರಾನೇ ಮಾಡಿದ್ರೆ ಆಯ್ತಪ್ಪ. ABCD ಬರೀತೀರಾ, ಸಿಗೆ ಏನು ಹಾಕಿದ್ದಾರೆ, ಬಿಗೆ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ ಆಯ್ತು. ಇಲ್ಲಿ ಏನು ಅನ್ಕೋತಾ ಇಲ್ಲ ನೋಡಿ. Keram coded as BZQNL ಅಲ್ವಾ. ಸಿ ಹಿಂದೆ ಇರೋದು ಬಿ, ಎ ಹಿಂದೆ ಇರೋದು ಝೆಡ್, ಆರ್ ಹಿಂದೆ ಇರೋದು ಕ್ಯೂ, ಓ ಹಿಂದೆ ಇರೋದು ಎನ್ ಅಲ್ವೇನಪ್ಪ. ಎಲ್ಲ ಆದ್ಮೇಲೆ ತಾನೆ ಎಮ್. ಸೊ ಇದೇ ತರ ನೋಡಿ, ಎಚ್ ಇಂದ ಇರೋದು ಜಿ ತಾನೆ, ಓ ಇಂದ ಇರೋದು ಎನ್ ತಾನೆ, ಆರ್ ಇಂದ ಇರೋದು ಕ್ಯೂ ತಾನೆ. ಸೊ ಆ ತರ ಕೋಡ್ ಮಾಡಿರಾಯ್ತು. ಸಿಂಪಲ್ ಆಗಿದೆ ಕ್ವಶನ್, ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಓಕೆನಾ. ಎ ಇಸ್ ಬೀಸ್ ಬ್ರದರ್, ಸಿ ಇಸ್ ಎಸ್ ಮದರ್, ಡಿ ಇಸ್ ಸಿಸ್ ಫಾದರ್, ಇ ಇಸ್ ಬೀಸ್ ಸನ್, ಹೂ ಇಸ್ ಡಿ ರಿಲೇಟೆಡ್. ಓಕೆ, ಹೂ ಅಲ್ಲ, ಹೌ ಇಸ್ ಡಿ ರಿಲೇಟೆಡ್ ಟು ಇ. ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿರ್ತಾರೆ. ಓಕೆನಾ. 47ನೇ ಕ್ವಶನ್. ಫೈಂಡ್ ಔಟ್ ಅ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋಯಿಂಗ್ ಸೀರೀಸ್. ಸೊ ಯಾವ ನಂಬರ್ ಮಿಸ್ ಆಗಿದೆ ಅಂತ ಥಿಂಕ್ ಮಾಡ್ಬೇಕಾಗತ್ತೆ. 42. ಸಿಂಪಲ್ ಆಗಿರುತ್ತೆ. ಥಿಂಕ್ ಮಾಡ್ರಪ್ಪ ದೇವ್ರು, ಥಿಂಕ್ ಮಾಡಿ ಆನ್ಸರ್ ಮಾಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಮ್ಮ ಹುಡುಗರು ಆನ್ಸರ್ ಮಾಡ್ತಾರೆ. ಹೌ ಮೆನಿ ಟ್ರಯಾಂಗಲ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ಫಿಗರ್. ಎಷ್ಟು ಟ್ರಯಾಂಗಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಟೋಟಲ್ ಆಗಿ 16 ಇದೆ. ಸುಮ್ಮನೆ ಸ್ವಲ್ಪ ಝೂಮ್ ಮಾಡ್ತೀನಿ, ನೀವು ಸ್ವಲ್ಪ ಥಿಂಕ್ ಮಾಡಿ 16 ಇದಾವ ಇಲ್ವಾ ಅಂತ ನೋಡಿ. ಓಕೆ, ಸ್ಕ್ರೀನ್ಶಾಟ್ ತಗೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ 16 ಇದಾವ ಇಲ್ವಾ ಅಂತ ದೆನ್ ನನಗೆ ಹೇಳಿ. ಓಕೆನಾ. ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. ಓಕೆ, ಇಫ್ ಪ್ಲಸ್ ಮೀನ್ಸ್ ಡಿವೈಡ್, ಮೈನಸ್ ಮೀನ್ಸ್ ಇಂಟು, divided means plus and into means minus, then 63 into 24 plus 8 divided by 4 plus 2 minus 3 ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಪ್ಲಸ್ ಜಾಗಕ್ಕೆ ಡಿವೈಡ್ ಆಗು, ಮೈನಸ್ ಜಾಗಕ್ಕೆ ಇಂಟು ಹಾಕು, ಡಿವೈಡ್ ಜಾಗಕ್ಕೆ ಪ್ಲಸ್ ಹಾಕು ಆ್ಯಂಡ್ ಇಂಟು ಜಾಗಕ್ಕೆ ಮೈನಸ್ ಹಾಕು ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಇಸ್ 66 ಆಗಿರುತ್ತೆ. 57. ವಿಚ್ ಕಂಟ್ರಿ ಹ್ಯಾಸ್ ದ ಲಾರ್ಜೆಸ್ಟ್ ನೇವಿ ಮಿಲಿಟರಿ. USA ಗೆ ನೇವಿ ಲಾರ್ಜೆಸ್ಟ್ ಇದೆ, ಸರಿನಾ. ಮಿಲಿಟರಿ ಅದೊಂಥರ ಬಾಪ್ ಇದ್ದಂಗೆ, ಅಂದರೆ ಫಾದರ್ ಇದ್ದಂಗೆ, ಎಲ್ಲರಲ್ಲೂ ಸ್ಟ್ರೆಂತ್ ಇರುತ್ತೆ. ಓಕೆ, 54ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋಯಿಂಗ್ 2 3 1 1 2 -1 ಕ್ವಶನ್ ಮಾರ್ಕ್ 3 4. ಮಿಸ್ಸಿಂಗ್ ನಂಬರ್ ಯಾವುದು? ಸೊ ಇದಕ್ಕೆ ನಾನು ಆನ್ಸರ್ ಮಾಡಿಲ್ಲ, ನೀವು ಆನ್ಸರ್ ಮಾಡ್ತೀನಿ ಅಂತ ಬಿಡ್ತಾ ಇದ್ದೀನಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ 54ನೇ ಕ್ವಶನ್ಗೆ ಆನ್ಸರ್ ಯಾರು ಹೇಳ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈಗಲೇ ಕಮೆಂಟ್ ಮಾಡಿ, ಇದನ್ನ ಸಾಲ್ವ್ ಮಾಡಿ. ಓಕೆ, 58ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ವಿಚ್ ಬ್ಯಾಂಕ್ ಲಾಂಚ್ಡ್ ಎ ಡಿಜಿಟಲ್ ಸೊಲ್ಯೂಷನ್ ಲೋನ್ ಇನ್ ಸೆಕೆಂಡ್ ಫಾರ್ ಎ ಇನ್ಸ್ಟೆಂಟ್ ಡಿಸ್ಬರ್ಸ್ಮೆಂಟ್ ಆಫ್ ರಿಟೈಲ್ ಲೋನ್ಸ್. ಡಿಜಿಟಲ್ ನೋಡಿ ಇಲ್ಲಿ, ಲೋನ್ ಇನ್ ಸೆಕೆಂಡ್, ಲೋನು ಸೆಕೆಂಡ್ಗಳಲ್ಲಾಗುತ್ತೆ. ಎಸ್ ಬ್ಯಾಂಕ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ಲೋನ್ ಇನ್ ಸೆಕೆಂಡ್ ಅಂದ ತಕ್ಷಣ ಅವ್ರದ್ದೊಂದು ಸ್ಕೀಮು, ಸೆಕೆಂಡ್ಗಳಲ್ಲಿ ಯಾವುದು ಲೋನ್ ಆಗಲ್ಲ, ಅದೊಂದು ಸ್ಕೀಮ್ ಹೆಸರು. ಓಕೆನಾ. 55ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಫೈಂಡ್ ದ ಆಡ್ ಮ್ಯಾನ್ ಔಟ್. ಇದರಲ್ಲಿ ಆಡ್ ಒನ್ ಯಾವುದು ಅಂತ ಸೀರೀಸೇ ಇದು. ಇದರಲ್ಲಿ ಒಂದು ಫಾಲೋ ಮಾಡ್ತಾ ಇರಲ್ಲ ರೂಲು, ಅದು ಬಂದ್ಬಿಟ್ಟು 19 ಆಗಿರುತ್ತೆ. 59ನೇ ಕ್ವಶನ್. ವಿಚ್ ಸ್ಟೇಟ್ ಹೆಲ್ತ್ ಮಿನಿಸ್ಟರ್ KK ಶೈಲಜಾ ವಾಸ್ ಆನರ್ಡ್ ಬೈ ದ ಯುನೈಟೆಡ್ ನೇಷನ್ ಫಾರ್ ಅವರ್ ಎಫರ್ಟ್ ಟು ಫೈಟ್ ದ ಕೊರೋನಾ ವೈರಸ್ ಪ್ಯಾಂಡಮಿಕ್ ಇನ್ ಅವರ್ ಸ್ಟೇಟ್? ಕೇರಳ. ಓಕೆ. ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್ ರಾಜಗೋಪಾಲಾಚಾರಿ. ಸಿ. ಓಕೆನಾ. 60ನೇ ಕ್ವಶನು. ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಯೋಗ ಡೇ. ಇವೆಲ್ಲ ಜ್ಞಾಪನ ಇಟ್ಕೋಬೇಕಾಗತ್ತೆ. 21st ಜೂನ್ ಅಲ್ಲಿ ಯೋಗ ಇಂಟರ್ನ್ಯಾಷನಲ್ ಡೇ ಆಚರಿಸ್ತೀವಿ. ಸೊ ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. ಫೈಂಡ್ ದ ಮಿಸ್ಸಿಂಗ್ ಫಿಗರ್ ಟು ಕಂಪ್ಲೀಟ್ ದಿಸ್ ಸೀರೀಸ್. ನೀವೇ ಯೋಚನೆ ಮಾಡಿ. ಇವಾಗ ಸಿಂಪಲ್ ಟ್ರಿಕ್ಗಳು ಇರ್ತವೆ, ಏನಿರಲ್ಲ ನೋಡಿ. ಇದರಲ್ಲಿರೋದು ಫಸ್ಟ್ ಗೀಟ್ನ ತೆಗೆದ್ಬಿಟ್ಟಿದ್ದಾರೆ, ಇಲ್ಲಿ 2 ಆಗಿದ್ದಾವೆ. ಸೊ ಇದರಲ್ಲಿರೋದ ಸೆಕೆಂಡ್ ಗೀಟ್ನ ತೆಗೆದಿದ್ದಾರೆ. ಸೊ ಅದೇ ಥರ ಆಲ್ಟರ್ನೇಟಿವ್ ಆಗಿ ನೀವು ಥಿಂಕ್ ಮಾಡಿದರೆ ಸಿ ಆಗಿರುತ್ತೆ ಆನ್ಸರು. ಓಕೆನಾ. 63ನೇ ಕ್ವಶನು. ಎ ಪರ್ಸನ್ ಹೂ ಎಂಟರ್ ವಿತೌಟ್ ಎನಿ ಇನ್ವಿಟೇಷನ್ನೇ ಕರೀತಾರೆ, ಅಂದರೆ ಇನ್ವಿಟೇಷನ್ನೇ ಕೊಡ್ದಲೆ ನಿಮ್ಮ ಮನೆಗೆ ಬರ್ತಾರೆ ಅಂದರೆ ಅವ್ರನ್ನ ಇಂಟ್ರೂಡರ್ ಅಂತ ಹೇಳ್ತೀವಿ. ಥೀಫು ಅವ್ರ ಇನ್ವಿಟೇಷನ್ ಕೊಡಲಿ ಬಿಡಲಿ
ಅವ್ರು ಬಂದರೆ ಕದೀತಾರೆ ಹೊರ್ತು ಅವ್ರನ್ನ ಬಂದಂಗೆ ಆಗಲ್ಲ. ಸೊ ಅದಕ್ಕೊಂದು ಪರ್ಟಿಕ್ಯುಲರ್ ನೇಮ್ ಅಂತ ಬಂದರೆ ಇಂಟ್ರೊಡ್ಯೂಸ್ ಆಗಿರುತ್ತೆ. ವಿಚ್ ಕಂಟ್ರಿ ಹೋಸ್ಟೆಡ್ ದ 2019 ಕ್ರಿಕೆಟ್ ವರ್ಲ್ಡ್ ಕಪ್? ಇಂಗ್ಲೆಂಡ್ ಹೋಸ್ಟ್ ಮಾಡಿರ್ತಾರೆ 2019 ವರ್ಲ್ಡ್ ಕಪ್ನ. ಓಕೆನಾ? 62ನೇ ಕ್ವಶನ್, ಐಡೆಂಟಿಫೈ ದ ಡಯಾಗ್ರಾಮ್ ದಟ್ ಬೆಸ್ಟ್ ರೆಪ್ರೆಸೆಂಟ್ ದ ರಿಲೇಶನ್ಶಿಪ್ ಅಮಾಂಗ್ ದ ಕ್ಲಾಸಸ್ ಗಿವನ್ ಬಿಲೋ ಫುಡ್, ಕರ್ಡ್ ಅಂಡ್ ಸ್ಪೂನ್. ಇದಕ್ಕೆ ಡಿ ಆನ್ಸರ್ ಆಗಿರುತ್ತೆ. ಸೊ ಯಾವ್ದಾರ ಕ್ವಶನ್ ಮಿಸ್ ಮಾಡಿದ್ನ ಇಲ್ಲ ಅನ್ಸುತ್ತೆ. 65ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ದ 8th 5-year ಪ್ಲಾನ್ ಪೀರಿಯಡ್ ಇನ್ ದ ಇಂಡಿಯಾ? ನಮ್ಮ ಇಂಡಿಯಾದಲ್ಲಿ 5 ವರ್ಷ ಪಂಚವಾರ್ಷಿಕ ಯೋಜನೆ ಅಂತ ಲಾಂಚ್ ಮಾಡ್ತಾರೆ. ಸೊ 8ನೇ ಪಂಚವಾರ್ಷಿಕ ಯೋಜನೆ ಯಾವಾಗಲಿಂದ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದಾರೆ. 92ರಿಂದ 97ರವರೆಗೆ ಆ ಯೋಜನೆ ಸ್ಟಾರ್ಟ್ ಆಗುತ್ತೆ. 66ನೇ ಕ್ವಶನ್, ಇಫ್ ಪಿ ಕ್ಯೂ ಆರ್ ಇನ್ ದ ಎ ಪಿ, ಎ ಇಸ್ ಜಿ ಎಂ ಬಿಟ್ವೀನ್ ಕ್ಯೂ ಪಿ ಆ್ಯಂಡ್ ಕ್ಯೂ ಆ್ಯಂಡ್ ಬಿ ಇಸ್ ಜಿ ಎಂ. ಜಿ ಎಂ ಅಂದರೆ ಜನರಲ್ ಮ್ಯಾನೇಜರ್ ಅಲ್ಲಪ್ಪ, ಜಾಮೆಟ್ರಿಕ್ ಮೀನ್ ಅಂತ. ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರಾಮೇಷನ್ ಅಂತ. ನೀವೆಲ್ಲ ಏನೇನೋ ತಿಳ್ಕೊಬೇಡಿ. ಕ್ಯೂ ಆ್ಯಂಡ್ ಆರ್, ದೆನ್ ಎ ಸ್ಕ್ವೇರ್, ಕ್ಯೂ ಸ್ಕ್ವೇರ್, ಬಿ ಸ್ಕ್ವೇರ್ ಆರ್ ಇನ್ ಎ ಪಿ ಆಗಿರುತ್ತೆ. ಓಕೆನಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೆ. ಓಕೆ, 67 ಕ್ವಶನ್ಗೆ ಬರ್ತಾ ಇದ್ದೀನಿ. ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ ಆಫ್ ದಿ ವರ್ಡ್ ಕಾರ್ಪೊರೇಷನ್ ಬಿ ಅರೇಂಜ್ಡ್ ಸೊ ದಟ್ ದ ಓವಲ್ ಆಲ್ವೇಸ್ ಆಕ್ಯುಪೈ ಈವನ್ ಪೊಸಿಷನ್? ಸಿಂಪಲ್, ಇದು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು 7200 ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ 71ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಪೈ ಬೈ 3 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಪೈ ಮೈನಸ್ 3 ಇಸ್ 3/2 ಆಗಿರುತ್ತೆ. ಓಕೆನಾ? 72 question, if the system of a linear equation x plus 2a plus az is equal to 0, x plus 3/3by plus yz is equal to 0 and x plus 4cy plus cz is equal to 0 as non-zero solution, then ABC is or in Z HP ಆಗಿರುತ್ತೆ. ಓಕೆನಾ? 68ನೇ ಕ್ವಶನ್ ಬಂದ್ಬಿಟ್ಟು, ಇಫ್ ಎ ಅಂಡ್ ಬಿ ಆರ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಇನ್ ದ ಎಕ್ಸ್ಪೆನ್ಷನ್ ಆಫ್ 1 plus x to the power of 2n and 1 plus x to the power of 2n minus 1, then the value is become a is equal to 2b ಆಗಿರುತ್ತೆ. 69ನೇ ಕ್ವಶನ್, ಇಫ್ ದ ಈಕ್ವೇಷನ್ ಆಫ್ ಎ ಸರ್ಕಲ್ ಇಸ್ 4a minus 3 whole square x square plus a square y square plus 6x minus 2y plus 2 is equal to 0, then its center is minus 3, 1 ಆಗಿರುತ್ತೆ. ಓಕೆನಾ? 73ನೇ ಕ್ವಶನ್, ಎ ಸೆಟ್ ಆಫ್ ಮೈಕ್ರೋ ಇನ್ಸ್ಟ್ರಕ್ಷನ್ ಫಾರ್ ಎ ಸಿಂಗಲ್ ಮೆಷಿನ್ ಇನ್ಸ್ಟ್ರಕ್ಷನ್ ಇಸ್ ಕಾಲ್ಡ್ ಅಂದ್ರೆ ಮೈಕ್ರೋ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ ಸರ್. ಓಕೆನಾ? 70ನೇ ಕ್ವಶನ್, ದೇರ್ ಆರ್ 5 pairs of shoes in a cupboard from which shoe are picked at random. The probability that there is at least one pair is 13/21 ಆಗುತ್ತೆ. ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡಿದ್ರೆ ಸಿಂಪಲ್ ಆಗಿ ಸಾಲ್ವ್ ಮಾಡ್ತೀರಿ. ಓಕೆನಾ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗಿವನ್ ಸ್ಟೇಟ್ಮೆಂಟ್ ಪಾಸಿಬಲಿ ಕಂಟೈನ್ ದ ಎರರ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೆಲೆಕ್ಟ್ ಎಂಪ್ಲಾಯಿ ಐ ಡಿ ವೇರ್ ಎಂಪ್ಲಾಯಿ ಐ ಡಿ ಇಸ್ 1009 and the last name is ಗೆಲ್ಲರ್. ಓಕೆ, ಇದೆಲ್ಲ ಬಂದ್ಬಿಟ್ಟು SQL ಕ್ವಶನ್. ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. In the following query, which of the following can be placed in a query blank position to display the salary from the highest to lowest amount and sorting the employee name alphabetically? Select star from the instructor. ಇದು ಬಂದ್ಬಿಟ್ಟು SQL ಇಂದ ಇರುತ್ತೆ. DEC ಡಿಸೆಂಡಿಂಗ್ ಆರ್ಡರು, ASC ಅಂದ್ರೆ ಅಸೆಂಡಿಂಗ್ ಆರ್ಡರು. ಆನ್ಸರ್ ಗೊತ್ತಾಯ್ತು ಅನ್ಕೋತೀನಿ. ಸೊ 78ನೇ ಕ್ವಶನ್, ದಿಸ್ ಕ್ವಶನ್ contain 2 statements followed by 2 conclusion. Number 1 and 2, you have to consider 2 statements to be true even if they seem to be at variance at the commonly known fact. You have to decide which of the given conclusion is definitely follow from the given statement. Some chair are glass, all trees are chairs, some trees are glasses, some glasses are trees. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು if neither one nor second follows. ಓಕೆನಾ? Which of the following is not ಅಪ್ಲಿಕೇಶನ್ ಸಾಫ್ಟ್ವೇರ್? ವಿಂಡೋಸ್ ನಿಮ್ಗೆಲ್ಲ ಗೊತ್ತಿದೆ, ಜನರಲ್ ಆಗಿ ಜಾಸ್ತಿ ಜಾತ್ರೆ ಹೇಳಂಗಿಲ್ಲ. ವಿಂಡೋಸ್ OS ಕಂಡ್ರಪ್ಪ, ಯಾರು ವಿಂಡೋಸ್ ಅಂತ ವಿಂಡೋಸು
ಆಪರೇಟಿಂಗ್ ಸಿಸ್ಟಮು ನಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆನಾ. ಇಫ್ ಏಜ್ ಈಕ್ವಲ್ ಟು 1, ಫ್ಯಾಟ್ ಈಸ್ ಈಕ್ವಲ್ ಟು 27, ದೆನ್ ಫೈತ್ ಈಸ್ ಈಕ್ವಲ್ ಟು 44 ಆಗುತ್ತೆ. ಫೈಂಡ್ ಔಟ್ ಮಾಡಿ ಬ್ರೋ. ಹೆಂಗ್ ಬಂತು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ನನ್ನ ಮನಸ್ಸಲ್ಲೇ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಯೂಶಲಿ ಕಮ್ ವಿತ್ ಅ ಟಚ್ ಸ್ಕ್ರೀನ್? ಎಲ್ಲ ಟಚ್ ಸ್ಕ್ರೀನ್ ಅಲ್ಲೇ ಬರುತ್ತೆ. ಸೊ ಆಲ್ ಆಫ್ ದಿ ಎಬೋ ಅಂತ ಹಾಕ್ಬೋದು. ಇಫ್ ಮೈನಸ್ ಸ್ಟ್ಯಾಂಡ್ ಫಾರ್ ದ ಅಡಿಷನ್, ಪ್ಲಸ್ ಸ್ಟ್ಯಾಂಡ್ ಫಾರ್ ದ ಸಬ್ಸ್ಟ್ರಾಕ್ಷನ್, ಡಿವೈಡ್ ಸ್ಟ್ಯಾಂಡ್ ಫಾರ್ ಮಲ್ಟಿಫಿಕೇಶನ್ ಅಂಡ್ ಇಂಟು ಸ್ಟ್ಯಾಂಡ್ ಫಾರ್ ಡಿವಿಷನ್, ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್ ಇಸ್ ಕರೆಕ್ಟ್? ಸ್ವಲ್ಪ ಟೈಮ್ ತಿನ್ನುತ್ತೆ. ಸೊ ಇಂಥ ಕ್ವಶನ್ಗಳಿರೋ ಸ್ವಲ್ಪ ಲೀವ್ ಮಾಡಿಬಿಟ್ಟು ಸಿಂಪಲ್ ಕ್ವಶನ್ನ ಸಾಲ್ವ್ ಮಾಡಿ. ಇದು ಫಸ್ಟ್ನೇ ಆಪ್ಷನಲ್ಲಿ ಇಟ್ಟಿದ್ದಾರೆ, ಲಕ್ ಇದೆ. ಸೊ ನೀವು ಸಾಲ್ವ್ ಮಾಡ್ಬೋದು. ಲಾಸ್ಟ್ ಆಗಿರೋ ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು PGCET 2021 ಕ್ವಶನ್ ಪೇಪರು. ನಿಮಗೆ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳನ್ನ ತೋರಿಸಿದ್ದೀನಿ. ಇದರಲ್ಲಿ ಸ್ವಲ್ಪ ಕ್ವಶನ್ಗಳನ್ನ ನಾನು 1-2 ಕ್ವಶನ್ನ ಮಾಡಿಲ್ಲ. ಸೊ ಆ ಕ್ವಶನ್ಗಳನ್ನ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಮ್ಮ ಆಲ್ ಇನ್ ಒನ್ ಟೆಕ್ ಕಿರಣ ಚಾನಲಲ್ಲೂ PGCET ಅನ್ನೋ ಪ್ಲೇ ಲಿಸ್ಟ್ ಇದೆ. ಅಲ್ಲೂ ಹೋಗ್ಬೇಕಾದ್ರೆ ನೀವು ವಿಡಿಯೋಸ್ನ ನೋಡ್ಬೋದು. ಅಲ್ಲೂ ಸಹ ತುಂಬ ವರ್ಷದ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿದ್ದೀವಿ. ಮತ್ತು ಸಮ್ವಾಟ್ ಕ್ವೆರಿ ರಿಲೇಟೆಡ್ PGCETನು ಹೇಳಿದ್ದೀವಿ. ಮತ್ತೆ ಬ್ಯಾಂಕ್ ಲೋನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ SK ಅಪ್ಡೇಟ್.